ರಾಜ್ಯದ ಬಿಜೆಪಿ ಮುಖಂಡರುಗಳು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ 28 ಸೀಟ್ಗಳನ್ನ ನಾವೇ ತೆಗೆದುಕೊಳ್ತೀವಿ, ಕಾಂಗ್ರೆಸ್ಗೆ ಒಂದೂ ಬರೋದಲ್ಲ ಅಂತ ಹೇಳಿದ್ದು ಮಾತನ್ನು ಯಡಿಯೂರಪ್ಪನವರು 3 ಸರಿ ಮುಖ್ಯಮಂತ್ರಿ ಆದ್ರೂ ಸಹ ಅವ್ರು 110 ಮೇಲೆ ಯಾವತ್ತೂ ಹೋಗಿರ್ಲಿಲ್ಲ. ಅವರು ಯಾವಾಗಲೂ 140 ಮಿಷನ್ ಅಂತ ಹೇಳಿದವರು 110 ಮೇಲೆ ಯಾವತ್ತೂ ಅವ್ರು ಹೋಗಿರ್ಲಿಲ್ಲ, ಯಾವಾಗಲೂ ಹೋಗಿಲ್ಲ. ಆದ್ರೆ 28ಕ್ಕೆ 28 ತಗೊಳ್ತೇನೆ ಅಂತ ಯಡಿಯೂರಪ್ಪನವ್ರು ಮತ್ತೆ ಹೇಳೋದಿದೆಯಲ್ಲ, ಹಾಸ್ಯಾಸ್ಪದ ಆಗಿದೆ. ಒಬ್ಬ ಹಿರಿಯ ನಾಯಕರಾಗಿ ಅಂದ್ರೆ ಕಾಂಗ್ರೆಸ್ ಅಷ್ಟು ನಿಷ್ಕ್ರಿಯ ಅಂತ ತಿಳ್ಕೊಬಿಟ್ಟಿದ್ದಾರೆ ಯಡಿಯೂರಪ್ಪನವರೇ. ನಿಮ್ಮ ಅಪ್ಪ ಮಕ್ಕಳ ಹಡಬಿ ದುಡ್ಡು ಇರ್ಬೋದು, 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ JDS ಸರ್ಕಾರನ ಉರುಳಿಸಿ ದುಡ್ಡು ಮಾಡಿ ಹಡವಿ ದುಡ್ಡಲ್ಲಿ ನೀವು ಚುನಾವಣೆ ಮಾಡಬೇಕು ಯಾರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಚಾಲೆಂಜ್ ಮಾಡ್ತೇನೆ, 28ಕ್ಕೆ 28 ಸೀಟು ನೀವು ಗೆದ್ದರೆ ನಾನು ರಾಜೀನಾಮೆ ಕೊಡ್ತೀನಿ, ರಾಜೀನಾಮೆ ಕೊಟ್ಟು ಹೋಗ್ತೇನೆ. ಗೆಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಪ ಮಕ್ಕಳು ನಿವೃತ್ತಿ ಹೊಂತೀರಾ? ಯಡಿಯೂರಪ್ಪ ಮಗ ನಿವೃತ್ತಿ ಹೊಂತೀರಾ? ಆಗತ್ತೆ ನಿಮಗೆ? ಹೇಳ್ತೀರಾ? ಆಗದ್ರೆ ಹೇಳಿ. ಈಗ ಸುಮ್ಮನೆ ಯಡಿಯೂರಪ್ಪನವ್ರು ಈ ವಯಸ್ಸಲ್ಲಿ ಏನ್ ಬೇಕಾದ್ರೂ ಮಾತಾಡ್ತಾರೆ. ನಾನು ಹೇಳೋದಿಷ್ಟೇ, ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಬಂಗಾರಪ್ಪನವರ ಕುಟುಂಬದಿಂದ ಬಂದಂಥವ್ರು, ರಾಜ್ಕುಮಾರ್ ಅವರ ಕುಟುಂಬದಿಂದ ಬಂದಂಥವ್ರು, ಶಿವರಾಜ್ ಕುಮಾರ್ ಅವರ ಮಡದಿಯಾಗಿ ಬಂದಂಥವ್ರು. ಅವರು ನಿಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಮನವರಿಕೆ ಆಯಿತು. ರಾಘವೇಂದ್ರ ಓಟ್ ಕೇಳಿದ ಯಾರಿಗೆ ಕೇಳಿದ್ದಾರೆ? ನನಗೆ ಓಟ್ ಕೇಳಿ ಅಂತ ಕೇಳಿಲ್ಲ ರಾಘವೇಂದ್ರ ಕೇಳಿದ ಮೋದಿಗೆ ಓಟ್ ಕೊಡಿ, ಮೋದಿ ಓಟ್ ಕೊಡಿ ಕೇಳಿದ್ದಾರೆ. ಎಲ್ಲೂ ನನಗೆ ಓಟ್ ಕೊಡಿ ಅಂತ ಎಲ್ಲೂ ಕೇಳಿಲ್ಲ, ರಾಘವೇಂದ್ರ ಕೇಳಿಲ್ಲ. ಅಂದ್ರೆ ರಾಘವೇಂದ್ರ ಜಿಲ್ಲೆ ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ ಆಯ್ತು. ನನಗೆ ಓಟ್ ಕೇಳಿದ್ರೆ ಜನ ಓಟ್ ಕೊಡಲ್ಲ, ಮೋದಿಜಿಯವರ ಹೆಸರಲ್ಲಿ ಓಟ್ ಕೇಳುವಂತ ಪದ್ಧತಿ ಬಂದಿದೆ ಅಂದ್ರೆ ಇವು ಯಾವ ಮಟ್ಟಕ್ಕೆ ಹೋಗಿದ್ರಿ ನೀವು? ಹಾಗಾದ್ರೆ ನಿಮ್ಮ ಅಭಿವೃದ್ಧಿ ಏನು? ನಿಮ್ಮ ಕೆಲಸ ಏನು? ನಿಮ್ಮ ಅಭಿವೃದ್ಧಿ ಒಂದೇ, ಶಿಕಾರಿಪುರ ಅಪ್ಪ ಮಕ್ಕಳು ಮಾಡಿದ ಅಭಿವೃದ್ಧಿ. ಇವಾಗ ಬಂದು ಭ್ರಷ್ಟಾಚಾರ ಮಾಡಿ ದುಡ್ಡು ಹಡವಿ ದುಡ್ಡು ಮಾಡಿರೋದು. ಎರಡನೇದು ಇಡೀ ಶಿಕಾರಿಪುರ ಮಾತ್ರ ಅಭಿವೃದ್ಧಿ ಮಾಡಿದಿರಿ. ನೀವು ಯಾವ ಮುಖ್ಯಮಂತ್ರಿ ಆದ್ರೂ ಶಿಕಾರಿಪುರವನ್ನೇ ನೋಡಿದಿರಿ ಬಿಟ್ರೆ ಬೇರೆ ತಾಲೂಕು ನೀವು ಯಾವತ್ತೂ ನೋಡಿಲ್ಲ. ನೀವು ಒಂದು ವಿಮಾನ ನಿಲ್ದಾಣ ಒಂದು ಹೇಳ್ತೀರಿ, ವಿಮಾನ ನಿಲ್ದಾಣ ಮಾಡಿದ್ದು ಒಂದು ಹೇಳ್ತೀರಿ, ಅಷ್ಟು ಬಿಟ್ರೆ ಬೇರೆ ಏನ್ ಹೇಳ್ತೀರಿ ನೀವು? ವಿಮಾನ ನಿಲ್ದಾಣ ಸಾರ್ವಜನಿಕ ಇದರಲ್ಲಿ ಬೇಕು ಬಿಡಿ, ಇಲ್ಲ ಅಂತಲ್ಲ. ಆದ್ರೆ ಒಂದು ವಿಮಾನ ನಿಲ್ದಾಣ ನಾವು ಮಾಡ್ತಾ ಇರ್ಲಿಲ್ವಾ? ನನ್ನ ಸರ್ಕಾರ ಇದ್ರೆ ಈ ವರ್ಷ ಅವ್ರು ಮಾಡಿರಲಿಲ್ಲ ಅಂದ್ರೆ ಈ ಸರಿ ನಾವು ಮಾಡ್ತಿದ್ದೀವಿ. ಆ ತಾಕತ್ತು ದಮ್ಮು ನಮಗಿತ್ತು. ನೀವೇನ್ ಮಾಡಿದ್ರಪ್ಪ ಮಕ್ಳು? ಹಂಗಾದ್ರೆ ಬರೀ ಸುಳ್ಳು, ಬರೀ ಆಶ್ವಾಸನೆಗಳು ಕೊಟ್ಟು ಜಿಲ್ಲೆಯಲ್ಲಿ ಇವತ್ತು ನಿಷ್ಕ್ರಿಯ ರಾಜಕಾರಣ ಮಾಡಿರುವಂತ ರಾಘವೇಂದ್ರ ಅವರ ಕೆಲಸ ಇವತ್ತು ಜನರಿಗೆ ಮನವರಿಕೆ ಆಗಿದೆ. ಎಲ್ಲೂ ಕೇಳಿಲ್ಲ, ನಾ ರಾಘವೇಂದ್ರ ನನಗೆ ಓಟ್ ಕೊಡಿ ಕೇಳಿಲ್ಲ, ಬಿಜೆಪಿ ಓಟ್ ಕೊಡಿ ಅಂತ ಕೇಳಿಲ್ಲ, ಓನ್ಲಿ ಮೋದಿ ಹೆಸರು ಹೇಳ್ಕೊಂಡು ಹೋಗಿದ್ದ. ಆದ್ರೆ ಈ ವರ್ಷದ ವ್ಯವಸ್ಥೆಯಲ್ಲಿ ಎಲ್ಲೂ ಯುವಕರು ಮೋದಿಯ ಹೆಸರನ್ನು ಎತ್ತಿಲ್ಲ. ಯಾಕೆ ಎತ್ತಿಲ್ಲ ಅಂದ್ರೆ ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ ಮೋದಿಜಿಯವರು. ಈ ದೇಶದಲ್ಲಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರು. ಇವತ್ತು ಆ ಹುಡುಗರು ಇವತ್ತು ಕೈ ಎತ್ತುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಯುವಕರಿಗಾಗಿ ಒಂದು 3,000 ರೂಪಾಯಿ ಕೊಡುವಂತದ್ದಾದ್ರೂ ಒಂದು ವ್ಯವಸ್ಥೆ ನಾವು ಮಾಡಿದೀವಿ. ಇವೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಅವ್ರು ಮಾಡಿರುವಂತ ಕೆಲಸಗಳು ಇವೆಲ್ಲ ಏನ್ ಕೆಲಸ ಮಾಡಿದ್ರೆ ಹೇಳ್ಬೇಕಲ್ಲ. ಹಾಗಾಗಿ ಸ್ನೇಹಿತರೆ, ಇದ್ರ ಜೊತೆಗೆ ಈ ರಾಘವೇಂದ್ರ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಾಗರದಲ್ಲಿ ಬಂದಾಗ. ನಾವೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ ಕೂತಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಾಘವೇಂದ್ರ ಚುನಾವಣೆ ಸಂದರ್ಭದಲ್ಲಿ. ಅದು ಯಾಕೆ ಹೇಳಿದ್ರು ಏನೋ ಗೊತ್ತಿಲ್ಲ. ಇಲ್ಲಿವರೆಗೆ ಏನು ಕಟ್ಕೊಂಡು ಕೂತಿದ್ರು ಗೊತ್ತಿಲ್ಲ ಅವರು. ಈಗೇನೋ ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಹೇಳಿದ್ದಾರೆ. ನಾವೇನು ಕೇಳಿಲ್ಲ ಯಾವುದು ಅಂತ. ಯಾರು ಬಳೆ ತೊಟ್ಕೊಂಡಿರಲ್ಲ ರಾಘವೇಂದ್ರ, ಗೊತ್ತಾಯ್ತಾ? ಅವ್ರವ್ರ ಶಕ್ತಿ ಅವರ ಸಾಮರ್ಥ್ಯ ಎಲ್ರಿಗೂ ಇದಿರುತ್ತೆ. ನೀನು ಅಪ್ಪನ ಹೆಸರು ಹೇಳ್ಕೊಂಡು ರಾಜಕೀಯ ಬಂದಿರ್ಬೋದು. ನಮ್ಮಂತರಲ್ಲ, ನಾವೊಬ್ಬ ನಮ್ಮ ನಾಯಕರ ಹೆಸರು ಹೇಳ್ಕೊಂಡು ಬಂದವ್ರು. ನಾವು ಬಂಗಾರಪ್ಪ ನಾಯಕನ ಹೆಸರು ಹೇಳ್ಕೊಂಡು ಬಂದವ್ರು ನಾವು. ಆ ಶಕ್ತಿ ಸಾಮರ್ಥ್ಯ ನನಗೂ ಇದೆ. ನೀನು ನಿಮ್ಮ ಅಪ್ಪ ಮಕ್ಕಳು HD ಕುಮಾರಸ್ವಾಮಿ ಅವರಿಗೆ ದಮ್ಮು ತಾಕತ್ತಿದ್ರೆ ನಮ್ಮ ಸರ್ಕಾರ ಕೆಡೋಕ್ಕಾಗತ್ತಂದ್ರೆ ನಿಮ್ಗಾಗತ್ತಾ? ಶಕ್ತಿ ಇದೆ ನಿಮಗೆ? ಯಾಕಂದ್ರೆ ನೀವು ಹಡವಿ ದುಡ್ಡು ಮಾಡಿದಿರಿ. ಯತ್ನಾಳ್ ಹೇಳಿದ್ರಲ್ಲ 30,000 ಕೋಟಿ ಮಾಡಿದಾರೆ ಅಪ್ಪ ಮಕ್ಕಳು ಅಂತ ಹೇಳಿದಿರಲ್ಲ. ಆ ಹಡವಿ ದುಡ್ಡು ಹಿಂದಿನ ಸರಿ ಸರ್ಕಾರ ಉರುಳಿಸಿ ಹಡವಿ ದುಡ್ಡು ಮಾಡಿದಿರಲ್ಲ, ಅದ್ರಲ್ಲಿ ಮಾಡ್ತೀರಾ ನೀವು? ಬರ್ತೀರಾ ಸರ್ಕಾರ ಕೆಡಗಕ್ಕೆ? ನೋಡೋಣ, ಬಂದ್ಬಿಡಿ. ಈ ಸರಿ ಇರೋರು ಸ್ಟ್ರಾಂಗ್ MLA ಕಾಂಗ್ರೆಸ್ ಅಲ್ಲಿ ಇರೋರು ನೆನ್ಪಿಡ್ಕೋಬೇಕು.
ಹಿಂದಿನ ಸರಿ ಯಾರೋ ಮುಟ್ಟಾಡ್ರು 17 ಜನ ಹೋದ್ರು ಅಂತೇಳಿ. ಈ ಸರಿ ನಮ್ಮ ಪಕ್ಷದಲ್ಲಿ ಯಾರು ಹೋಗುವಂತ ಪ್ರಶ್ನೆ ಇಲ್ಲ. ಈ ಸರಿ ಕಾಂಗ್ರೆಸ್ ಸರ್ಕಾರ ಸ್ಟ್ರಾಂಗ್ ಆಗಿದೆ, ಕಾಂಗ್ರೆಸ್ MLA ಸ್ಟ್ರಾಂಗ್ ಇದ್ದೇವೆ. ನಿಮ್ಮ ದಮ್ಮು ತಾಕತ್ತು ಇದಿಲ್ಲ, ಈ ದುಡ್ಡು ನೀನು ಹಡಬಿ ದುಡ್ಡು ಇದೆಯಲ್ಲ ಅಪ್ಪ ಮಕ್ಕಳದ್ದು, ಬರ್ರಿ ನೋಡೋಣ, ತಗೊಬರ್ತೀರಾ? ಆಗತ್ತ ನಿಮ್ಮ ಹತ್ರ? ಅದ್ಯಾವಾಗ ಸಿಂಧೆ ಹೇಳಿದ್ನಂತಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸ್ತೀವಿ ಅಂತ ಹೇಳಿ. ಅವನು ಕರ್ಕೊಬರ್ರಿ, ಅವನ ಹತ್ರ ದುಡ್ಡು ಎಷ್ಟಿದೆ ನೋಡೋಣ. ಅದೆಲ್ಲ ಸಾಧ್ಯ ಆಗೋದು ಮಾತು. ಸುಮ್ಮನೆ ಗಾಸಿಪ್ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ ಇವತ್ತು BJPಯವರು ಗಾಸಿಪ್ ಮಾಡ್ತಾ ಇದ್ದಾರೆ. ಅದರಿಂದ HD ಕುಮಾರಸ್ವಾಮಿ ಅವ್ರಿಗೆ ಹೇಳೋದು ಇಷ್ಟೇ, ಇವ್ರಿಗೆ ಹೇಳೋದು ಇಷ್ಟೇ, ಇವ್ಯಾವುದು ನಮ್ಮ ಸರ್ಕಾರದಲ್ಲಿ ನಡೆಯಲ್ಲ. ಇನ್ನು 2.5 ಲಕ್ಷ ಮತಗಳಿಂದ ಗೆಲ್ತೀನಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೇವೆ ನಾವು ಗೆಲ್ತೀವಿ ಅಂತ. ನಾವು 5 ಲೀಡರ್ ಗೆಲ್ತೀವಿ, ನಾವು 1 ಲಕ್ಷದ ಲೀಡರ್ ಗೆಲ್ತೀವಿ. ನಾವು 2.5 ಲಕ್ಷ ಎಲ್ಲ ಹೇಳಕ್ ಹೋಗಲ್ಲ, 1 ಲಕ್ಷ ಲೀಡರ್ ನಾವು ಗೆಲ್ತೀವಿ. ಅದ್ರಲ್ಲಿ 2 ಮಾತಿಲ್ಲ. 2.5 ಲಕ್ಷ ಲೀಡರ್ ಗೆಲ್ಲೋರು ಮತ್ತೆ ಓಟೇ ಕೇಳಿಲ್ಲ. ರಾಘವೇಂದ್ರ ನನಗೆ ಓಟ್ ಕೊಡಿ ಅಂತ, ಮೋದಿಜಿ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರಲ್ಲ. ಗ್ರೌಂಡ್ ರಿಪೋರ್ಟ್ ಬಂದಿದೆಯಲ್ಲ, 14 ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತೀನಿ, ಆಮೇಲೆ ಹೇಳ್ಬಿಡ್ತೀನಿ, ಎಲ್ಲ ಕೇಳ್ರಿ, ವಿಚಾರಗಳನ್ನು ಮುಗಿಸ್ಬಿಡ್ತೀನಿ ನಾನು. ಇದು ಒಂದೇ ಅಲ್ಲ, ಸಾಯಿ ಗಾರ್ಮೆಂಟ್ಸಿನ ತನಿಖೆಯನ್ನ ನಾನು ಬಿಡೋದಿಲ್ಲ. ಇವತ್ತೇ ಹೇಳ್ತಾ ಇದ್ದೀನಿ, ಬರೆದಿಡ್ಕೋಬೇಕು ತಾವು. ಸಾಯಿ ಗಾರ್ಮೆಂಟ್ಸಿಗೆ 285 ಎಕರೆ ನೀವು ಕೊಟ್ಟಿದ್ದೀರಲ್ಲ, ಇದು ಕರ್ನಾಟಕದದು, ಶಿವಮೊಗ್ಗದ್ದು, ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಇವೆಲ್ಲ ಯಾರ್ದು ಆಸ್ತಿ ಸರ್? ನಮ್ಮ ಕನ್ನಡಿಗರ ಆಸ್ತಿ, ನಮ್ಮ ಶಿವಮೊಗ್ಗ ಜಿಲ್ಲೆಯವರ ಆಸ್ತಿ. ಯಾರಿಗೆ ಕೊಟ್ರಿ 10,000 ರೂಪಾಯಿ ಇದಕ್ಕೆ? 10,000 ರೂಪಾಯಿ ಎಕರೆಗೆ. ಈಗ ಮಾರಿದ್ರೆ 1 ಕೋಟಿ ಹೋಗುತ್ತೆ, ಜಾಸ್ತಿ ಹೋಗುತ್ತೆ, 1 ಕೋಟಿ ಮೇಲೆ. ಈಗ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀರಿ ನೀವು? 100 ಕೋಟಿ ಹೊಡೆದಿದ್ದೀರಿ. ಇದರಲ್ಲೂ ಅಪ್ಪ ಮಕ್ಕಳು 100 ಕೋಟಿ ರೂಪಾಯಿ ಇದರಲ್ಲೂ ಹೊಡೆದಿದ್ದಾರೆ. ಇದನ್ನ ತನಿಖೆ ಆಗ್ಬೇಕು, ಬಿಡಲ್ಲ ನಾನು. ಇಲ್ಲ ಅಂದ್ರೆ ಬೇಳೂರು 1 ದಿವಸ ರಾಜಕೀಯದಲ್ಲಿ ಇರೋದಲ್ಲ, ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೇನೆ ಸರ್ಕಾರದಿಂದ. ಅದನ್ನ ತನಿಖೆ ಅದು ಆಗ್ಬೇಕು, ನಮ್ಮ DCC ಬ್ಯಾಂಕ್ ಹಗರಣ ತನಿಖೆ 2 ಆಗ್ಬೇಕು. ಈ ರಾಘವೇಂದ್ರ ಭ್ರಷ್ಟಾಚಾರನ ತನಿಖೆ ನಮ್ಮ ಸರ್ಕಾರ ಬಂದು ಮಾಡಲಿಲ್ಲ, ನಮ್ಮ ರಾಜ್ಯದ ನಮ್ಮ ಜಿಲ್ಲೆ ಮಂತ್ರಿಗಳು ಮಾಡಲಿಲ್ಲ ಅಂದ್ರೆ ಬೇಳೂರು ಮಾತ್ರ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ನಾನು ಮಾತ್ರ ಬಿಡೋದಿಲ್ಲ, ನಾನು ಇರೋದಿಲ್ಲ. ಅಡವಿ ದುಡ್ಡು ಬೇಕಾದಷ್ಟು ಮಾಡಿಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಇಲ್ಲಿ. ಈ ವರ್ಷ ಅಂತ ದುಡ್ಡು ಲೆಕ್ಕಕ್ಕೆಲ್ಲ ಹಂಚಿದ್ರು ದುಡ್ಡು. ಅದೇ ಒಬ್ಬೊಬ್ಬರ ಹತ್ರ 40 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ ನೇಮಕಾತಿಯಲ್ಲಿ. DCC ಬ್ಯಾಂಕ್ ಅಲ್ಲಿ ಸ್ವಲ್ಪ ಅಲ್ಲ, ಅದರಲ್ಲೂ 60-70 ಕೋಟಿ ರೂಪಾಯಿ ಹೊಡ್ಕೊಂಡಿದ್ದಾರೆ. ಲೋನ್ ಮಾಡಿ ದುಡ್ಡು ಹೊಡ್ಕೊಂಡಿದ್ದಾರೆ. ಲೋನ್ ಮಾಡಿ ಕೊಡಿಸಿ ಅವನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ. ಲೋನ್ ಮಾಡಿಸಿ ಆ ಯಪ್ಪನ ಹತ್ರ ದುಡ್ಡು ಲೋನ್ ಮಾಡಿಸ್ಕೊಂಡು ಆ ದುಡ್ಡು ಇಸ್ಕೊಂಡು ಅವನಿಗೆ ನೌಕರಿ ಕೊಟ್ಟಿದ್ದಾರೆ. ತನಿಖೆ ಮಾಡ್ರಿ ಅಂತ ಹೇಳ್ತಾರೆ. ಇದಕ್ಕೆ ಮಂಜುನಾಥ್ ಗೌಡರು ಮಾಡ್ತಾರೋ ಬಿಡ್ತಾರೋ, ನಾನು ಮಾತ್ರ ಬಿಡೋದಲ್ಲ ಇದನ್ನು. ಈ ತನಿಖೆ ಆಗವರೆಗೆ ಗೋಪಾಲಕೃಷ್ಣ ಬೇಡು ಸುಮ್ಮನೆ ಬಿಡೋದಿಲ್ಲ. ಅವರು ಸರ್ಕಾರ ಮಾಡಲ್ಲ ಅಂದ್ರು ಸಹ ನಾನು ಮಾತ್ರ ರಾಜಕೀಯ ಇದ್ದೀರಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ. ನೆನ್ಪಿಡ್ಕೋತೀನಿ. ಸುಮ್ಮನೆ ಅಲ್ಲ ಇದು. 285 ಎಕರೆ ಏನಕ್ಕೆ? ಒಬ್ಬ ಸಾಯಿ ಗಾರ್ಮೆಂಟ್ಸ್ಗೆ 10 ಎಕರೆ ಸಾಕು, ಬರೀ 10 ಎಕರೆ ಸಾಕು. ಸಾಗರದಲ್ಲಿ 5 ಎಕರೆ ಕೊಟ್ಟಿದ್ದೀವಪ್ಪ. ಇವ್ರಿಗೆ ಯಾಕೆ 10 ಎಕರೆ ಸಾಕಾಗಿತ್ತು? ಯಾಕೆ 285 ಎಕರೆ ದುಡ್ಡು ಹೊಡ್ಕೊತಿದ್ದೀರಲ್ಲ? 10,000 ರೂಪಾಯಿಗೆ 1 ಎಕರೆ ಮಾರ್ರ. ಇದೇ ದಂಧೆ ಮಾಡಿದ್ದಾರೆ ಇವರು. ಹಂಗಾಗಿ ನಮ್ಮ ಹತ್ರ ಡ್ರಿಕ್ಕಿ ಹೊಡಿತಾರೆ. ಈಗ ದುಡ್ಡು ಹಿಡ್ಕೊಂಡ್ಬಿಟ್ಟಿದ್ದಾರೆ, ಹಡವಿ ದುಡ್ಡು ಡ್ರಿಕ್ಕಿ ಹೊಡಿತಾರೆ ನಮ್ಮ ಮೇಲೆಲ್ಲ. ಯಾವ ಡ್ರಿಕ್ಕಿನೂ ಇಲ್ಲಿ ನಡೆಯಲ್ಲ ರಾಘವೇಂದ್ರ, ಇಲ್ಲಿ ಯಾವುದು ನಡೆಯಲ್ಲ ಇಲ್ಲಿ, ಗೊತ್ತಾಯ್ತಾ? ಇಲ್ಲಿ ಸ್ಟ್ರಾಂಗ್ MLAಗಳು ನಾವು ಇದ್ದೀವಿ. ಒಂದ್ಸರಿ ತೋರಿಸಿದೀವಿ ನಿಮ್ಮ ಅಪ್ಪನಿಗೆ, ಒಂದ್ಸರಿ ನೆನ್ಪಿಡ್ಬೇಕು. ಹಾಗಾಗಿ ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ತರ ನಡೀತಾ ಇದೆ ಬಂಧುಗಳೇ. ಇವೆಲ್ಲವನ್ನ ಈ ಅಪ್ಪ ಮಕ್ಕಳು ಮಾಡಿರುವಂತ ಈ ಜಿಲ್ಲೆಯ ಪಾಪದ ಕೊಡ ತುಂಬಿ ತುಳುಕ್ತಾರೆ. ಇದನ್ನು ಹೋಗಲಾಡಿಸ್ಬೇಕಾದ್ರೆ ನಮ್ಮ ಸರ್ಕಾರ 5 ವರ್ಷದಲ್ಲಿ ಅಭಿವೃದ್ಧಿ ಮಾಡ್ಬೇಕಂತ ಖಂಡಿತ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಬಹಳ ಇಂಟ್ರೆಸ್ಟ್, ಈಗ ಪೆನ್ ಡ್ರೈವ್ ಇದೆ ಸುದ್ದಿಯಪ್ಪ. ಯಾವ ಟಿವಿ ಹಾಕಿದ್ರು ಪೆನ್ ಡ್ರೈವ್, ಈಗ ಟಿವಿ ಹಾಕಿದ್ರು ಪೆನ್ ಡ್ರೈವ್. ಪ್ರಜ್ವಲನ ಹೆಸರು ರಾಷ್ಟ್ರೀಯ ವ್ಯಾಪ್ತಿಗೆ ಹೋಗ್ಬಿಟ್ಟಿತ್ತಪ್ಪ. ಒಬ್ಬ ಪಾಪಿ ಹೆಸರು ವಿಷಯನೂ ಹೋಗಿದೆ, ಹೆಸರು ಹೋಗಿದ್ದಪ್ಪ. ಅದು ಯಾಕೆ ಹೋಗಿದೆ ಅಂತ ಅರ್ಥ ಆಗ್ತಿದೆ. ಇದೇ ಕುಮಾರಸ್ವಾಮಿ ಅವರು ವಿಧಾನಸೌಧ ನಡಿಬೇಕಾದ ಸಂದರ್ಭದಲ್ಲಿ ಅವ್ರು ಹೊರಗಡೆ ಬಂದು ಹೇಳ್ತಾರೆ, ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ ನೋಡಿ 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 ಅಂತ ಎತ್ತೆ ತೋರಿಸ್ತಾರೆ.
ಗೊತ್ತಿದೆ ನಿಮ್ಗೆ? ಇದೇ ಪೆಂಡ್ರೆಯನ್ನ ಒಂದ್ಸರಿ ಎತ್ತೆ ತೋರಿಸ್ತಾರೆ. ಈಗ ಹೇಳ್ತಾರೆ ಪೆಂಡ್ರೆ ಯಾರ್ಯಾರು ಮಾಡಿದ್ರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ರಿ ಅಂತಾರೆ. ಹುಡುಗಾಟ ಕಾಡ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವ್ರ ನೀವು, ನೀವೇ ತಾನೇ ಪೆಂಡ್ರೆ ತೋರಿಸಿದ್ರಿ, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಅಂತ. ನನಗೆ ಡೌಟ್ ಏನು ಗೊತ್ತಾ, ಆ ಪೆಂಡ್ರೈನೇ ಪ್ರಜ್ವಲ್ ರೇವಣ್ಣದ ಅಂತ ನನಗೇನು ಡೌಟ್ ಆಗಿದೆ. ಆ ಪೆಂಡ್ರೈ ಬಹುಶಃ ಪ್ರಜ್ವಲ್ ರೇವಣ್ಣದೇ ಇರ್ಬೇಕಂತ ನನ್ನ ಲೆಕ್ಕ. ಅವಾಗ ತೋರಿಸಿ, ಸುಮ್ಮನೆ ತೋರಿಸಿ ಆಮೇಲೆ ಅವರೇ ಬಿಟ್ರಂತ ನನಗೇನು ಡೌಟ್ ಆಗಿದೆ. ಯಾಕೆ ಅವ್ರಿಗೆ ಸಂಬಂಧ ಸರಿ ಇಲ್ಲ ನನ್ನ ಲೆಕ್ಕದಲ್ಲಿ. ಇದರಿಂದಲೇ ಹಿಂಗಾಗಿದೆ ಅಂತ ನನಗೇನು. ಇವ್ರು ಮಾಡ್ಬೋದು, ಇವ್ರು ಪೆಂಡ್ರೆ ಹಿಂಗೆ ಎತ್ತೆತ್ತು ತೋರಿಸಿ ಪಬ್ಲಿಕ್ ತೋರಿಸ್ಬೋದು. ಬೇರೆಯವ್ರು ಹೇಳಿದ್ರೆ ಇವತ್ತು ಇಲ್ಲ ಕಾಂಗ್ರೆಸ್ ಅವ್ರು ಮಾಡ್ಬಿಟ್ಟಿದ್ದಾರೆ, ಬೇರೆಯವ್ರು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವೆಲ್ಲ ನಿಲ್ಲಿಸ್ಬೇಕು. ಇವೆಲ್ಲ ಕಾಂಗ್ರೆಸ್ ನಮಗೇನು ಒಳ್ಳೆ ಕಥೆ ಇಲ್ಲ. ಪೆಂಡ್ರೆ ಹಂಚಿದ್ದಾರೆ, ಯಾರೋ ಅವ್ರ ತನಿಖೆ ಆಗಿದೆ, SIT ತನಿಖೆ ನಡೀತಾರೆ. ನಾವು ಬಿಡ್ತೀವಾ? ಇದೇ HDK ಅವ್ರು ಹೇಳಿಲ್ವಾ, ನಮ್ಮ ಗ್ಯಾರಂಟಿ ಕಾರ್ಡ್ ಕೊಟ್ಟಂತ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿರ ಅಂತ ಹೇಳಿದ್ ಇರಲ್ವಲ್ರಿ? ಇದೇ HDK ಕುಮಾರಸ್ವಾಮಿ ಅವರೇ ನಮ್ಮ ಗ್ಯಾರಂಟಿ ಕಾರ್ಡ್ ಇಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿದ್ದು ಇವರೇ ಅಲ್ವಾ? ಈಗ ಯಾರು ದಾರಿ ತಪ್ಪಿದ್ದು ಕುಮಾರಸ್ವಾಮಿ ಅವರೇ? ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗೇನೆ. ನಮ್ಮ ಹೆಣ್ಣು ಮಕ್ಕಳು ಯಾರು ದಾರಿ ತಪ್ಪಿ ಹೋಗಿಲ್ಲ. ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗಿದ್ದಾನೆ, ನಾವು ಹೋಗಿಲ್ಲ. ನಮ್ಮ ಹೆಣ್ಮಕ್ಳು ಯಾರು ಹೋದಾರಲ್ಲ. ಈಗಾದ್ರೆ ಗೊತ್ತಾಯ್ತಾ ನಿಮಗೆ? ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕಾಗಿತ್ತು. ಇಷ್ಟು ಕೆಟ್ಟ ರೀತಿಯಲ್ಲಿ ಇವತ್ತು ರಾಜಕಾರಣ ನಡೀತಾ ಇದೆ. ಇವತ್ತು ಯಾಕೆ ಬಂದು ಅರೆಸ್ಟ್ ಮಾಡಬಾರ್ದು ಪ್ರಜ್ವಲ್ ರೇವಣ್ಣನ? ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು. ಇಂಥವ್ರೆಲ್ಲ ಪಾಪಿಗಳನ್ನ ಕಳಿಸ್ಬೇಕು ಜೈಲಿಗೆ. ಇವತ್ತು ಬಸವರಾಜ ಕಡೆ ಇರ್ಬೋದು, HD ದೇವೇಗೌಡರ ಕಡೆ ಇರ್ಬೋದು, ಅಥವಾ ಬೇರೆ ಯಾರ ಕಡೆನೂ ಇರ್ಬೋದು. ಯಾರ್ಯಾರನ್ನ ಸಣ್ಣ ಸಣ್ಣವ್ರನ್ನೆಲ್ಲ ಒದ್ದು ಒಳ ಹಾಕ್ತಾರಪ್ಪ, ಇವ್ರನ್ನೂ ಹಾಕ್ಬೇಕು. ಬಿಡೋಕೆ ಯಾಕಿದೆ? ಅದ್ರಲ್ಲಿ ಏನಿದೆ? ಇದ್ರಲ್ಲಿ ಕಾಂಗ್ರೆಸ್ನ ಪಾತ್ರ ಏನಿದೆ? ಯಾರೋ ನೇಯ ಹೆಣ್ಣು ಮಕ್ಕಳು ತೀರ್ಕೊಂಡ್ರೆ, ಯಾರೋ ಮುಸ್ಲಿಮನ್ ಒಬ್ಬ ಕೊಲೆ ಮಾಡಿದರೆ ಅದು ಕಾಂಗ್ರೆಸ್ನವರೇ ಮಾಡಿದ್ರು ಅಂತ ಹೇಳೋದು ಇವರು BJP ಅವರು. ನಾವು ಕೊಲೆ ಮಾಡಿ ಅಂತ ಹೇಳಿದ್ವಾ? ನಾನು ಹೇಳಿದ್ದೇನೆ ಅವ್ರಿಗೆ, ಯಾವನೇ ಕೊಲೆ ಮಾಡಿ, ಹಿಂದೂ ಮುಸ್ಲಿಂ ಯಾರೇ ಕೊಲೆ ಮಾಡ್ರೆ ಅವ್ನಿಗೆ ಹಾಕಿ ಏನು ಕಾನೂನಿಗೆ ಹಾಕಿ ಒದ್ದು ಒಳ ಹಾಕ್ರಪ್ಪ ಅಂತ ಹೇಳಿದ್ರೆ ಅದನ್ನೇ ಮಾಡ್ಬೇಕು ನಾವು. ಯಾವುದೇ ಕೊಲೆ ಮಾಡಿದ್ರು, ಯಾವಾಗ ಹರ್ಷನ್ ಕೊಲೆ ಕೇಸ್ ಇವ್ರು ಮಾಡ್ಲಿಲ್ವಾ? ಇವ್ರ ಕಾಲದಲ್ಲಿ ಆಗಿಲ್ವಾ? ನೆಟ್ಟಾರ್ ಕೊಲೆ ಕೇಸ್ ಇವ್ರ ಕಾಲದಲ್ಲಿ ಆಗಿಲ್ವಾ? ಅವಾಗೆಲ್ಲ ಇವ್ರ ಸರ್ಕಾರ ಕಣ್ಮುಚ್ಚಿ ಕೂತಿಲ್ವ ನೀವು? ಅವಾಗ ಎಲ್ಲಿ ಹೋಗಿದ್ರಿ ನೀವು? ನೇಯ ಕೊಲೆಗೆ ಮಾತ್ರ ಬಿಂಬಿಸ್ತೀರಲ್ಲ, ನಮ್ಮ ಸರ್ಕಾರದಲ್ಲಿ ಆಯ್ತು ಅಂತೀರಿ. ಹಾಗಾದ್ರೆ ಇಲ್ಲೇ ಮುಸ್ಲಿಂ ಒಬ್ಬ ಯುವಕ ಹರ್ಷನ್ ಕೊಲೆ ಮಾಡಿದಲ್ಲ, ಅವಾಗ ಏನ್ ದನ ಕಾಯ್ತಿದ್ರ? MMA ಇಸ್ತಿದ್ರ? ನೆಟ್ಟಾರ್ ಕೊಲೆ ಆಯ್ತಲ್ಲ, ಅವಾಗ ಏನ್ ಮಾಡ್ತಿದ್ರಿ ನೀವು? ಅವಾಗ ನಿಮ್ಮ ಸರ್ಕಾರದಲ್ಲಿ ಆಗಿಲ್ವಾ? ಆಗಿದೆ. ಅದನ್ನ ಹೇಳಲ್ಲ ಇವತ್ತು ಆರ್ ಅಶೋಕ್ ಅವರಲ್ಲ. ಒಂದು ಕೇಸನ್ನ ಅದನ್ನ ಒಬ್ರು ಯಾರೋ ಮಾಡಿದ ತಕ್ಷಣ ಕಾಂಗ್ರೆಸ್ನಲ್ಲಿ ಮಾಡಿಸಿದ್ರು. ಕಾಂಗ್ರೆಸ್ನ ವಿಫಲತೆ ಅಂತ ಹೇಳ್ತೀವಿ ಅಲ್ವಾ? ಯಾವ ವಿಫಲತೆ ಇಲ್ಲ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಗಟ್ಟಿ ಇದೆ. ಈ ರಾಜ್ಯದಲ್ಲಿ 5 ವರ್ಷ ಅಧಿಕಾರ ನಾವು ಮಾಡೇ ಮಾಡ್ತೀವಿ. ನಿಮಗೆ ತಾಕತ್ತು ದಮ್ಮಿದ್ರೆ ಸರ್ಕಾರ ಇಳಿಸಕ್ ಆಗುತ್ತಾ? ಬರ್ರಿ, ನಾವು ಚಾಲೆಂಜ್ ಮಾಡ್ತೀವಿ. ನಾವು MLA ಆಗಿ ಚಾಲೆಂಜ್ ಮಾಡ್ತೀವಿ. ನಿಮ್ಮ ದುಡ್ಡು, ಅಡವಿ ದುಡ್ಡು ಎಷ್ಟಿದೆ ತಗೋಬರ್ರಿ, ನಾವು ಚಾಲೆಂಜ್ ಮಾಡ್ತೀವಿ. ನೋಡೋಣ ಅದು ಯಾವ ತರ ಬರ್ತೀವಿ ನಾವು ನೋಡ್ತೀವಿ. ಸಿಂಧಿಯಾ ಕರ್ಕೊಬರ್ತೀರೋ, ಅದ್ಯಾರೋ ಮಹಾರಾಷ್ಟ್ರ ಮುಖ್ಯಮಂತ್ರಿ ಕರ್ಕೊಬರ್ತೀರೋ, HD ಕುಮಾರಸ್ವಾಮಿ ಬರ್ತಿರೋ, ವಿಜಯೇಂದ್ರ ಬರ್ತಿರೋ, ಯಡಿಯೂರಪ್ಪನವ್ರು ಬರ್ತಾರೆ, ಬನ್ನಿ. ನಮ್ಮ ಸರ್ಕಾರ ಗಟ್ಟಿ ಇದೆ, ನಮ್ಮ ಮುಖ್ಯಮಂತ್ರಿ ಗಟ್ಟಿ ಇದ್ದಾರೆ, ಉಪಮುಖ್ಯಮಂತ್ರಿ ಗಟ್ಟಿ ಇದ್ದಾರೆ. ಈ ಸರ್ಕಾರವನ್ನ ಏನೋ ಮಾಡ್ಕೊಳಕ್ಕಾಗಲ್ಲ, ಇವ್ರು ಯಾರು ಏನೋ ಮಾಡ್ಕೊಳಕ್ಕಾಗದಲ್ಲ. ನಾವು ಗಟ್ಟಿ ಇದ್ದೀವಿ, ನಮ್ಮ ಸರ್ಕಾರವು ಗಟ್ಟಿ ಇದೆ. ಪ್ರಜ್ವಲ್ ರೇವಣ್ಣ SIT ಗೆ ಅರೆಸ್ಟ್ ಸರೆಂಡರ್ ಆಗಬೇಕಲ್ವಾ? ಇಷ್ಟರೊಳಗೆ ನಮ್ಮ ಸರ್ಕಾರ ಹಿಡಿಬೇಕಾಯ್ತು. ಇದು ನಾನು ಖಂಡನೆ ಮಾಡ್ತೇನೆ. ನಾನು ಸರ್ಕಾರ ಖಂಡನೆ ಮಾಡ್ತೇನೆ. ಯಾವ ದೊಡ್ಡ ಮನುಷ್ಯರೇ ಅವನು? ಅಷ್ಟೊಂದು ಹೆಣ್ಣು ಮಕ್ಕಳು ಶಾಪ ತಟ್ಟಿದೆ ಅವನಿಗೆ. ಹಾಕ್ಬೇಕು, ಅವನು ಒದ್ದು ಒಳ ಹಾಕ್ಬೇಕು, ತರಬೇಕು. ಏನು ಇವ್ರು ಹೋಗಕ್ಕಾಗಲ್ವ ಅಲ್ಲಿಗೆ? ಸರ್ಕಾರ ಇದು ಮಾಡಿದ್ದು, ನಿಧಾನ ಮಾಡಿದ್ದು ನನಗೂ ಸಹಿಸಕ್ಕಾಗಲ್ಲ. ಇದು ಖಂಡನೆ, ಇದು ನಾನು ಖಂಡನೆ ಮಾಡ್ತೇನೆ. ಅಲ್ಲ, ಈಗ CBI ಗೊತ್ತಿಲ್ಲ, ನಾನು ಖಂಡನೆ ಮಾಡ್ತೇನೆ ರೀ. ನಾನು ಸರ್ಕಾರಕ್ಕೆ ನಾನು ಸರ್ಕಾರದ ಒಬ್ಬ ವ್ಯಕ್ತಿ ಆದ್ರೂ ಸಹ ಖಂಡನೆ ಮಾಡ್ತೇನೆ. CBI ಕೊಡ್ಬೇಕು ಅಂತ ಹೇಳಿ CBI ಇಂಥ ಕಚಡ ಕೇಸಲ್ಲ CBI ಕೊಡಕ್ಕಾಗತ್ತಲ್ರಿ? ಇಲ್ಲ, ಇದ್ದಾರೆ, ಅದೇನೋ ನಡೀತಾ ಇದೆ ಗೊತ್ತಿಲ್ಲ. ಅಲ್ಲ ನಾನು ಹೇಳೋದು CBI ಹೇಳಿದ್ರಲ್ಲ, ಎಲ್ಲ ಇಂಥ ಕಚಡ ಕೇಸ್ಗಳೆಲ್ಲ CBI ಕೊಡೋದಲ್ರಿ. ಕಚ್ಚಡ ಕೇಸ್ ಎಲ್ಲ CBI ಕೊಡಕ್ಕಾಗತ್ತಾ? ಅಂತವೆಲ್ಲ ಅಶೇಯ ಅಲ್ರಿ. CBI ಒಂದು ತೂಕ ಇದೆ ರೀ. CBI ಆದ್ರೆ ಎಂತ ಕೇಸ್ ಹಿಡಿಬೇಕು. ಅದು ಬಿಟ್ಟು ನೀವು SIT ಸಾಕಿದ್ರಲ್ಲ, ಅದು ಜಾಸ್ತಿ ಆಯ್ತು. SIT ಜಾಸ್ತಿ ಆಯ್ತು.
ಈ ಕೊಳಕರಿಗೆಲ್ಲ CBI ಕೊಡುವಂತ ಹೆಸರು ಹೇಳೋದು ತಪ್ಪು. ಬಿಜೆಪಿ ಮಾತೆತ್ತಿದ್ರೆ CBI ಇವ್ರಿಗೆಲ್ಲ ಎಷ್ಟು ಕೊಟ್ಟಾರ? ಪೆರಾಸ್ಪೆಸ್ತ ಕೇಸ್ CBI ಕೊಟ್ಟು ಮಣ್ಣು ಮುಕ್ಕೋಯ್ತು, ಎಲ್ಲ ಕೇಸು ಮಣ್ಣು ಮುಕ್ಕಿ ಹೋಗಿದೆ. ಅದೇ ಅವ್ರು ಮುಚ್ಚಕ್ ಬೇಕಲ್ಲ, ಅಲ್ಲಿ CBI ಅವ್ರ ಹ್ಯಾಂಡ್ ಓವರ್ ಇರುತ್ತಲ್ಲ, ಅದಕ್ಕೆ ಏನಾದ್ರು ಮಾಡಿ ಕೊಡ್ರಿ ನಾವು ಮೇಲ್ಗಡೆಯಿಂದ ಆದೇಶ ಇಟ್ಕೊ ಬರ್ತೀವಿ, CBI ಆಫೀಸರ್ ತಣ್ಣು ಮಾಡ್ತೀವಿ ಅಂತ ಹೇಳಿರ್ಬೇಕೇನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.